ಎಷ್ಟು ಕಷ್ಟ ನೋಡಿ. ಇನ್ನ ನಿಂಗೆ ಕಷ್ಟನೇ ಹೋಗೋದಿಲ್ಲ. ಪ್ಯಾಂಟ್ ಹಾಕೊಳ್ಳೋದು ಕಷ್ಟ ಗೈಸ್ ನನ್ಗೆ. ನೋಡಿ ಒಂದ್ ಕೈಯಲ್ಲಿ ಏನು ಕೆಲಸ ಮಾಡಕ್ ಆಗಲ್ಲ. ನಾನು ಅಮ್ಮ ಇವತ್ತು ಫುಲ್ ಆಚೆ ಹೋಗ್ತಾ ಇದೀವಿ. ನಮ್ಗೆ ಶೂಟ್ ಇದೆ, ಮತ್ತೆ ಎಲ್ಲ ಇದೆ ವಿಚಾರಗಳು ಎಲ್ಲಾನು. ಇವತ್ತು ನಮ್ಮ ದಿನನಿತ್ಯ ಹೆಂಗಿರುತ್ತೆ ಇವಾಗ ಹುಷಾರಾದ್ಮೇಲೆ, ಅಂದ್ರೆ ಈ ಕೈ ಇಟ್ಕೊಂಡೇನೆ ತಿರ್ಗಾಡ್ತಿರ್ತೀನಿ. ಸೊ ಹೆಂಗಿರುತ್ತೆ ಅಂತ ಹೇಳ್ತೀನಿ, ಬನ್ನಿ ಹೋಗೋಣ. ನೋಡಿ ಒಂದ್ ಕೈಯಲ್ಲಿ ಏನು ಕೆಲಸ ಮಾಡಕ್ ಆಗಲ್ಲ. ನನಗೆಲ್ಲ ನಮ್ಮ ಅಮ್ಮನೇ ಹಾಕೊಡ್ಬೇಕು. ನೋಡಿ ಕ್ರೀಮ್ ಹಾಕೊಡ್ಬೇಕು. ಏನಾಗಿದೆ ಅಂದರೆ ಈ ಬ್ಯಾಂಡೇಜ್ದು ಪೂರ್ತಿ ನನಗೆ ಸ್ಕಿನ್ ಅಲರ್ಜಿ ಆಗ್ಬಿಟ್ಟೈತೆ. ಫುಲ್ಲು ಬೆಳ್ಳಗಾಗ್ಬಿಟ್ಟು ಕಡ್ತ ಹೆವಿ ಆಗಿದೆ ಕಡ್ತ. ಅದಕ್ಕೆ ನಮ್ಮಮ್ಮ ಇಲ್ಲೂ ನೋಡಿ ಇಲ್ಲೆಲ್ಲ ಫುಲ್ ಕಡ್ತ ಅಲರ್ಜಿ ಆಗ್ಬಿಟ್ಟಿದೆ ನನಗೆ. ಅಯ್ಯ ಈ ರೀತಿ ತೋರಿಸ್ತೀನಿ. ಮಾಡಿಲ್ಲ ಇದು ನೋಡಿ ಹೆಂಗಾಗ್ಬಿಟ್ಟೈತೆ ನನ್ನ ಕೈ. ಅಮ್ಮ ಅಷ್ಟೊಂದು ಹಾಕ್ಬೇಡ ಅಮ್ಮ, ಸ್ವೆಟ್ ಆಗುತ್ತೆ. ಸ್ವೆಟ್ ಆದ್ರೆ ನನಗೆ ಇಡೀ ದಿನ ಹಿಂಸೆ. ಇಲ್ಲ ಇದು 100% ಸ್ವೆಟ್ಟಿಂಗ್ ಬರುತ್ತೆ ನನಗೆ. ಸರಿ ಮಾಡ್ಕೊಡ್ತೀನಿ. ಇಡೀ ದಿನ ಪೀರಿಯಡ್ ಆಗ್ಬಿಟ್ರೆ ನೀನು ಎಷ್ಟು ಕಷ್ಟ ನೋಡಿ. ಇನ್ನ ನಿಂಗೆ ಕಷ್ಟನೇ ಹೋಗೋದಿಲ್ಲ. ಪ್ಯಾಂಟ್ ಹಾಕೊಳ್ಳೋದು ಕಷ್ಟ ಗೈಸ್ ನನಗೆ. ಪ್ಯಾಂಟ್ ಹಾಕೊಳ್ಳೋದಲ್ಲ, ಅದ್ರ ಮೇಲೆ ಆಮೇಲೆ ಬಟನ್ ಜಿಪ್ ಹಾಕೊಳ್ಳೋದು ದೊಡ್ಡ ಕಷ್ಟ ಇದೆ ನನಗೆ. ಏನ್ ಮಾಡೋಣ, ಆಚೆ ಹೋದಾಗ ಬೇಕೇ ಬೇಕಲ್ವಾ. ಯಪ್ಪ ಒಂದು ಕೈಯಲ್ಲಿ ಎಷ್ಟು ಕಷ್ಟ ಗೊತ್ತಾ ಗೈಸ್. ಕಷ್ಟ ಗೈಸ್, ಎಲ್ಲದಕ್ಕೂ ಡಿಪೆಂಡ್ ಗೈಸ್. ನಾವು ಅದು ಚಾಲೆಂಜ್ ಬಿಡಲ್ಲ. ಎಸ್, ನಾವು ಚಾಲೆಂಜ್ ಅಂತೂ ಬಿಡಲ್ಲ. ನಾವು ಚಾಲೆಂಜ್ ತುಂಬ ಸೀರಿಯಸ್ ಆಗಿ ತಗೊಂಡ್ಬಿಟ್ಟಿದೀವಿ ಗೈಸ್. ಅದಕ್ಕೆ ಇದು ತುಂಬಾ ಇಷ್ಟಪಟ್ಟು ಆನ್ಲೈನಲ್ಲಿ ಒಂದು ಟಿ ಶರ್ಟ್ ತರಿಸಿದ್ದೆ ನಾನು. ನಿಮಗೆ ನೆನಪಿದ್ರೆ ಹಳೆ ವಿಡಿಯೋಲ್ಲಿ ತೋರಿಸಿದ್ದೆ ನೋಡಿ. ಎಷ್ಟು ಕ್ಯಾಟ್ಸ್ ಇದೆ. ನನಗೆ ತುಂಬ ಇಷ್ಟಪಟ್ಟು ಶರ್ಟ್ ತರಿಸಿದೆ. ಇವತ್ತು ಹಾಕತ್ತಾ ಇದ್ದೀನಿ. ಇದನ್ನ ಹಾಕೊಂಡು ನಿಮಗೆ ತೋರಿಸ್ತೀನಿ ಹೆಂಗಿದೆ ಅಂತ. ಕ್ರೀಮ್ ಹಾಕೊಡ್ಬೇಕು, ಮಕ್ಕ ಕ್ರೀಮ್ ಹಾಕೋಬೇಕು, ತಲೆ ಬಾಚ್ಕೊಡ್ಬೇಕು, ಎಲ್ಲ ಮಾಡಬೇಕು. ನಮ್ಮ ಅಮ್ಮನೇ ನನಗೆ ಇವಾಗ ಇನ್ನೊಂದು 10 ದಿನ ಟಾಸ್ಕ್ ಐತೆ ನಮ್ಮ ಅಮ್ಮಗೆ. ಆಮೇಲೆ ನೀನೇ ಇಲ್ಲ. ಆಮೇಲೆ ಸೆಲ್ಫು ನಮ್ದೇ ಎಲ್ಲ. ನೋಡಿ ಹೇಗಿದೆ ನನ್ನ ಶರ್ಟ್, ಹೊಸ ಶರ್ಟ್. ಹಿಂದೆ ನೋಡಿ ಮನೇಲಿರೋ ಕ್ಯಾಟ್ಸ್ ಅಲ್ಲಲ್ಲ ನಂಗೆ. ಅದಕ್ಕೆ ಟಿ ಶರ್ಟ್ ಫುಲ್ಲು ಕ್ಯಾಟ್ಸ್ ಹಾಕೊಂಡಿದ್ದೀನಿ. ಏನಕ್ಕೆ? ನನ್ನ ಮಕ್ಕಳು ಪಾಸಿಟಿವ್ ಎನರ್ಜಿ, ನನಗೆ ಯಾವಾಗಲೂ ಬ್ಲೆಸ್ಸಿಂಗ್ಸ್ ಇರಬೇಕು ಅಂತ ಹೇಳಿ ಹಾಕ್ಕೊಂಡಿರೋದು. ಒಳ್ಳೇದು ಮಾಡಲಿ ದೇವರು. ಆ್ಯಕ್ಚುಲಿ ಸಡನ್ನಾಗಿ ನಾವು ವಿಡಿಯೋ ಮಾಡ್ತಾ ಇರೋದು ಇವತ್ತು. ಒಂದು ವಿಚಾರ ಏನು ಅಂದರೆ, ನಮ್ಮ ಅಜ್ಜಿದು ಕಾರ್ಯ ಒಂದು ಕಡೆ ನಡೀತಾ ಇದೆ. ಆ್ಯಂಡ್ ಇವತ್ತು ಯಾವುದೋ ಹೆಣ್ಮಕ್ಳು ಹೋಗೋಂಗಿಲ್ಲ, ಬರೀ ಗಂಡು ಮಕ್ಳದ್ದು ಮಾತ್ರ ಏನೋ ಇದೆ. ಅದಕ್ಕೆ ಅಪ್ಪ ಹೋಗಿ ಕುತ್ಕೊಂಡು ಮಾಡ್ತಾ ಇದ್ದಾರೆ, ಪೂಜೆಗಳನ್ನ ಮಾಡ್ತಾ ಇದ್ದಾರೆ. ನನಗೆ ಇಲ್ಲಿ ಇವಾಗ ನಾನು ಹೇಳ್ದೆ ಗೊತ್ತಾ ನಿಮಗೆ ಲಾಸ್ಟ್ ಟೈಮು, ನಾನು ಇವಾಗ ಶೂಟ್ ಆಕ್ಟಿವಿಟೀಸ್ ಎಲ್ಲ ಶುರು ಮಾಡಿದ್ದೀನಿ. ಬಿಕಾಸ್ ಪ್ರಮೋಷನಲ್ ಆಕ್ಟಿವಿಟೀಸು ಕಷ್ಟ ಆಗುತ್ತೆ ನನಗೂ. ಇಷ್ಟು ದಿನ ಸಾಕು ಸುಧಾರಿಸ್ಕೊಂಡಿದ್ದು, ಇವಾಗೆಲ್ಲ ಕಂಪ್ಲೀಟ್ ಆಗಿ ಆಕ್ಟಿವಿಟೀಸ್ ಶುರು ಮಾಡಿರೋ ಕಾರಣ ಪ್ರಮೋಷನ್ ಶೂಟ್ ಇದೆ ನನಗೆ. ನಮ್ಮ ಮನೇಲಿ ಕಾರ್ ಇಲ್ಲ ವಾಯ್ಸ್, ನಮ್ಮ ಹತ್ರ ಕಾರ್ ಇಲ್ಲ. ಅದಕ್ಕೇನೆ ನಮ್ಮ ಅಕ್ಕನ ಮನೆಗೆ ಹೋಗ್ತಾ ಇದ್ದೀನಿ. ನಮ್ಮ ಅಕ್ಕನ ಹತ್ರ ಕಾರ್ ಇದೆ, ನಮ್ಮ ಭಾವ ಇದ್ದಾರೆ. ನಮ್ಮ ಅಕ್ಕ ಇಲ್ಲ, ಕೆಲ್ಸಕ್ಕೋ ಇದ್ದಾಳೆ. ನಮ್ಮ ಭಾವ ಇದ್ದಾರೆ. ನಮ್ಮ ಭಾವ ಅದು ಕಾರ್ ಇದೆ. ಕಾರ್ದು ಒಂದು ಶೂಟ್ ಮಾಡಾಕಿದೆ ನನಗೆ. ಸೊ ಶೂಟ್ ಮುಗಿಸ್ಕೊಂಡು ಅಲ್ಲಿಂದ ನಾವು ದಡಮ್ಮನ ಮನೆಗೆ ಹೋಗ್ತೀವಿ. ಅಲ್ಲಿಂದ ಪ್ರಸಾದ ತಂದಿರ್ತಾರೆ, ಅಜ್ಜಿದು ಪೂಜೆ ಪ್ರಸಾದ ಬಂದಿರುತ್ತೆ. ಪ್ರಸಾದನ ತಿನ್ಕೊಂಡು ನಾವು ಸೀದಾ ಒಂದು ಸ್ಪೆಷಲ್ ಇದೆ. ಸ್ಪೆಷಲ್ ನಾನು ದಡಮ್ಮನ ಮನೆಗೆ ಹೋದ್ಮೇಲೆ ಹೇಳ್ತೀನಿ ನಿಮಗೆ. ಸೊ ಇವಾಗ ಆಟೋಲ್ಲಿ ಹೋಗ್ತಾ ಇದ್ದೀವಿ. ಇವಾಗ ಗಾಡಿ ಓಡ್ಸೋಕೆ ಇನ್ನೂ 2 ತಿಂಗಳು ಬೇಕು ನನಗೆ. ಅದಕ್ಕೆ ಆಟೋನೇ, ಏನು ಮಾಡೋಕ್ಕಾಗಲ್ಲ. ಆಟೋನ ಓಡಾಡ್ಕೊಂಡು ಕೆಲಸ ಮಾಡೋದು. ಕರಿಯನ್ನ ಅಪ್ಪ ಮಾಡ್ತಾ ಇದ್ದಾರೆ, ನಿನ್ನ ಜೊತೆಗೆ ನಾನಿದ್ದೀನಿ. ಹೆಂಗೋ ಎಲ್ಲನೂ ಬ್ಯಾಲೆನ್ಸ್ ಮಾಡಬೇಕು ಅನ್ನೋ ಜೀವನ ಅಷ್ಟೇ. ಏನು ಮಾಡೋಕ್ಕಾಗಲ್ಲ. ಈ ಕಡೆ ನಾನು ಡಿಪೆಂಡೆಂಟು. ನಿಮ್ಗೆ ಗೊತ್ತ, ನನಗೊಂದು ಪ್ಯಾಂಟು ಶರ್ಟ್ ಹಾಕೋಬೇಕು ಅಂದ್ರೂ ನಾನು ಡಿಪೆಂಡ್ ಆಗಿದ್ದೀನಿ. ತಲೆ ಬಚ್ಕೊಳ್ಳೋಕ್ಕೂ ಡಿಪೆಂಡ್ ಆಗಿದ್ದೀನಿ. ಆಗಲ್ಲ ಒಂದು ಕೈಯಲ್ಲಿ ಏನು ಮಾಡೋಕ್ಕೆ ನನ್ನ ಕೈಲಿ. ಸೊ ಈ ಕಡೆ ಅಮ್ಮ ನೋಡ್ಕೊತಾ ಇದ್ದಾರೆ, ಅಪ್ಪ ಅಲ್ಲಿ ನೋಡ್ಕೊತಾ ಇದ್ದಾರೆ. ಎಲ್ಲ ಆಗ್ತಾ ಇದೆ, ಏನು ಮಾಡೋಕ್ಕಾಗಲ್ಲ. ಲೈಫಲ್ವ ಎಲ್ಲ ಬ್ಯಾಲೆನ್ಸ್ ಮಾಡಬೇಕು. ತಕ್ಕಡಿ ಥರ ಬ್ಯಾಲೆನ್ಸ್ ಮಾಡ್ತಾ ಇದ್ದೀವಿ. ನಮ್ಮ ಭಾವನ ಕಾರ್ ಶೂಟಿಗೆ ಬಂದಿದ್ದೀವಿ. ನೋಡಿ ಮಾಡ್ತಾ ಇದ್ದಾರೆ, ಕ್ಲೀನ್ ಮಾಡೋದು. ಒಂದು ಪ್ರಮೋಷನ್ ಶೂಟ್ ಇತ್ತು. 99 ರುಪೀಸ್ಗೆ ನಿಮ್ಮ ಕಾರ್ ತೊಳ್ಕೊಡ್ತಾರೆ. ಒಂದು ಶೂಟ್ ಮಾಡ್ತಾ ಇದ್ದೀವಿ. ಅದನ್ನು ನಾವು ನಮ್ಮ ಇನ್ಸ್ಟಾಗ್ರಾಮಲ್ಲಿ ಹಾಕ್ತೀವಿ, ಚೆಕ್ ಮಾಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡ್ತಾರೆ ಅಂತ. ಇವಾಗ ವಾಷಿಂಗ್ ರೆಡಿ ಮಾಡ್ತಾ ಇದ್ದಾರೆ. ಇದು ಶೂಟ್ ಮುಗಿಸ್ಕೊಂಡು ನಮ್ಮ ದೊಡ್ಡಮ್ಮನ ಮನೆಗೆ ಹೋಗ್ತೀವಿ. ಅಮ್ಮನ ಮನೆಗೆ ಬಂದಿದ್ವಿ. ಅಲ್ಲಿ ನೋಡಿದ್ರೆ ಬೇಜಾರಾಗುತ್ತೆ. ಬಿಕಾಸ್ ಅಜ್ಜಿ ಅಲ್ಲೇ ಹಾಸಿಗೆಯಲ್ಲಿ ಮಲ್ಕೊಂಡಿದ್ರು. ಬಂದಾಗೆಲ್ಲ ಬೇಜಾರಾಗುತ್ತೆ. ಇವತ್ತು ಅಜ್ಜಿದು ಪ್ರಸಾದ ನಾವು ಹೋಗೋಕ್ಕಾಗಿಲ್ಲ. ಅದೇ ಗಂಡು ಮಕ್ಕಳು ಮಾಡಬೇಕಿತ್ತಲ್ಲ, ಅದಕ್ಕೆ ಪ್ರಸಾದ ಕಳ್ಸಿದ್ರು. ಸೊ ನಾವು ಇವಾಗ ಪ್ರಸಾದ ತಿಂತಾ ಇದ್ದೀವಿ. ನನಗೆ ಅಲ್ಲಿ ಕೆಳಗಡೆ ಕುತ್ಕೊಂಡು ತಿನ್ನೋಕ್ಕಾಗಲ್ಲ, ಅದಕ್ಕೆ ಇಲ್ಲೇ ಕುತ್ಕೊಂಡು ತಿಂತಾ ಇರೋದು. ಅದಕ್ಕೂ ಕಮೆಂಟ್ ಹಾಕ್ಬೇಡಿ. ನನಗೆ ಕಾಲು ಮಡ್ಸೋಕ್ಕಾಗೋದೇ ಇಲ್ಲ ನನಗೆ, ಅದಕ್ಕೆ ಇಲ್ಲಿ ಕೂತ್ಕೊಂಡಿರೋದು. ನೋಡಿ ನನ್ನ ಅವಸ್ಥೆ ಅನ್ನೋದು. ಬಟ್ ಅಜ್ಜಿದು ಪ್ರಸಾದ ತಿಂದ್ವಲ್ಲ, ಅದು
ಲಕ್ಕು. ಬೇಜಾರು ಆಗುತ್ತೆ, ಪ್ರಸಾದ ಅಂತ ಖುಷಿನೂ ಆಗುತ್ತೆ. ಏನು ಮಾಡೋಕ್ಕಾಗಲ್ಲ. ಬಟ್ ಇಲ್ಲೇ ಇದ್ದಿದ್ದು ನಮ್ಮ ಅಜ್ಜಿ, ಇಲ್ಲೇ ಹೋಗಿದ್ದು ಕೊನೆ ಉಸಿರು ಇಲ್ಲೇ ಹೋಗಿದ್ದು. ನಮ್ಮ ದೊಡ್ಡಮ್ಮನ ಮನೆಗೆ ಬಂದಾಗೆಲ್ಲ ಬೇಜಾರಾಗುತ್ತೆ ಇವಾಗ. ನಾವು ನಮ್ಮ ದೊಡ್ಡಮ್ಮನ ಮನೆಯಿಂದ ಬಂದು ಹೊರಟು ಯಪ್ಪ ಎಲ್ಲಿ ಬಂದ್ವಿ ಗೊತ್ತಾ, ನಿಮಗೆ ನ್ಯಾಷನಲ್ ಟಿವಿ ಗೊತ್ತಾ, ಯೂಟ್ಯೂಬಲ್ಲೇ ಅವ್ರ ಚಾನಲ್ ಇದೆ, ಅದರಲ್ಲಿ ನಂದು ಇಂಟರ್ವ್ಯೂ ಇತ್ತು ಇವತ್ತು. ಸೊ ನಾನು ಇಂಟರ್ವ್ಯೂ ಮಾಡಿದ್ದಾರೆ, ಲೈಕ್ ನನ್ನ ಒಂದು ಜರ್ನಿ ಬಗ್ಗೆ. ವಿಡಿಯೋ ರಿಲೀಸ್ ಆದಮೇಲೆ ನಾನು ನಿಮಗೆ ಇಲ್ಲಿ ಕಮ್ಯುನಿಟಿ ಇದರಲ್ಲಿ ಶೇರ್ ಮಾಡ್ತೀನಿ, ವಿಡಿಯೋ ಚೆಕ್ ಮಾಡಿ. ನೆಕ್ಸ್ಟ್ ವೀಕಲ್ಲಿ ಬಿಡ್ತಾರೆ ವಿಡಿಯೋನ. ಸೊ ಇಂಟರ್ವ್ಯೂ ಎಲ್ಲ ಮುಗಿಸ್ಕೊಂಡು ಫುಲ್ ಡೇ ಇವತ್ತು ಬ್ಯುಸಿ. ನಾನು ಬೆಳಗ್ಗೆ ಶೂಟು, ಅಲ್ಲಿಂದ ಇಲ್ಲಿಗೆ ಬಂದೆ, ಇಲ್ಲೊಂದು 3 hours ಇಂಟರ್ವ್ಯೂ ಆಯಿತು. ಅದಾದಮೇಲೆ ಈಗ ನಾನು ನಮ್ಮಮ್ಮ ಏನು ಮಾಡ್ತಾ ಇದ್ದೀವಿ ಹೇಳಿ ಗಾಯ್ಸ್, ಆಫ್ಟರ್ 4 months ಫುಲ್ ಜಂಕ್ ಫುಡ್ ಈಟಿಂಗ್ ಮಾಡ್ತಾ ಇದ್ದೀನಿ ನಾನು. ಫುಲ್ ಜಂಕ್ ಫುಡ್ ಇವತ್ತಿಷ್ಟೇ ನಂದು ಕ್ಲೋಸ್ ಊಟ. ಯಾಕಂದರೆ ಇವತ್ತು ನಾನು ತುಂಬ ಆಸೆ ಪಟ್ಬಿಟ್ಟೆ, ಯಾಕೋ ಗೊತ್ತಿಲ್ಲ, ತಿನ್ನಬೇಕು ಅನ್ಸಕ್ಕೆ ತಿನ್ಬಿಡ್ಬೇಕು. ತುಂಬ ಲಾಂಗ್ ಗ್ಯಾಪ್ ಆಯ್ತಲ್ವಾ. ನಾನು ಲಾಸ್ಟು ಈ ಜಂಕ್ ಫುಡ್ ತಿಂತಿದ್ದು ಯಾವಾಗ ಅಂದರೆ ಚಂಡೀಗಢಲ್ಲಿ ಇದ್ದಾಗ. ಏನು ಗೊತ್ತಾ, ಪಿಜ್ಜಾ ತಿಂತಾಯಿದ್ದೀನಿ. ಪಿಜ್ಜಾ GT ಮಾಲಲ್ಲಿ ಇಂಟರ್ವ್ಯೂ ಇದ್ದೀನಿ ನನಗೆ, ನ್ಯಾಷನಲ್ ಟಿವಿ ಅವ್ರ ಸ್ಟುಡಿಯೋ ಇಲ್ಲೇ ಇರೋದು. ಅದನ್ನು ಮುಗಿಸ್ಕೊಂಡು ನಾನು ಇವಾಗ ಇಲ್ಲೇ ಇದ್ವಲ್ಲ, ಅದಕ್ಕೆ ಫುಡ್ ಕೋರ್ಟಲ್ಲಿ ಪಿಜ್ಜಾ ತಿನ್ನೋಣ ಅಂತ ಹೇಳ್ಬಿಟ್ಟು ಪಿಜ್ಜಾ ತಿಂತಾ ಇದೀವಿ. ನಾನು ಒಬ್ಳೇ ಅಲ್ಲ, ನಮ್ಮ ಅಮ್ಮನೂ ತಿಂತಾವ್ರೆ. ತಿಂದಾದ್ಮೇಲೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿದೆ ಅಂದರೆ ನೋಡಿ ನಮ್ಮ ಅಮ್ಮನ. ಏನು ಪಿಜ್ಜಾನ ಇದು? ಅದು ಫ್ರೆಂಚ್ ಫ್ರೈಸು, ನಮ್ಮ ಅಮ್ಮನ ಫೇವ್ರೇಟ್ ಫ್ರೆಂಚ್ ಫ್ರೈಸ್, ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ ಅವರು. ಅದು ತಿಂತಾ ಇದ್ದಾರೆ. ಪಿಜ್ಜಾ ಸಕ್ಕತ್ತಾಗಿತ್ತು. ನಾನು ತಿಂದ್ಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ. ಪಿಜ್ಜಾ ದೊಡ್ಡದಾಗಿತ್ತು. ಏನೇನು ಗೊತ್ತಾ, ಆ್ಯಕ್ಚುಲಿ ಪ್ರೈಸ್ ವರ್ತ್ ಅನ್ನಿಸ್ತು ನಮಗೆ. ನಾವು ಪಿಜ್ಜಾ ಹಟಲ್ಲಿ ತಗೊಂಡಿದ್ದು, ಪಕ್ಕನೇ ಡಾಮಿನಾಸ್ ಇದೆ. ಬಟ್ ಅಲ್ಲಿ ಇಲ್ಲಿ ನೋಡಿದೆ ನಾನು ಪ್ರೈಸಿಂಗು, ನನಗೆ ಇಲ್ಲಿ ಪಿಜ್ಜಾ ಹಟಲ್ಲೇ ವರ್ತ್ ಅನ್ನಿಸ್ತು. ಆ್ಯಕ್ಚುಲಿ ಕಾಂಬೋ ಡೀಲ್ ಇದೆ ಆಯಿತಾ, ಅಲ್ಲಿ ಬೋರ್ಡಲ್ಲಿ ಹಾಕಿದ್ದಾರೆ ನೋಡಿ ನಿಮಗೆ, buy 1 get 3 free ಅಂತ ಹೇಳ್ಬಿಟ್ಟು. ಒಂದು ಮೀಡಿಯಮ್ ಸೈಜ್ ಪಿಜ್ಜಾ ತೊಗೊಂಡ್ರೆ ಗಾರ್ಲಿಕ್ ಬ್ರೆಡ್ಡು, 2 ಕೊಕೋ ಕೋಲಾ ಮತ್ತು ಫ್ರೆಂಚ್ ಫ್ರೈಸು ಫ್ರೀ. ಇದಕ್ಕೆ 480 ರೂಪಾಯಿ ಆಯಿತು ಬಿಲ್ಲು ನನಗೆ. ಪಿಜ್ಜಾ ಮಾತ್ರ ಏನಮ್ಮ ಒಂದು 6 ಸ್ಲೈಸ್ ಇತ್ತಲ್ಲಮ್ಮ, ದೊಡ್ಡ ದೊಡ್ಡ ಪೀಸು ನೋಡಿ, ದೊಡ್ಡ ದೊಡ್ಡ ಪೀಸು ಪಿಜ್ಜಾ ಆ್ಯಕ್ಚುಲಿ. ಸೊ ಇಷ್ಟಕ್ಕೆ 480 ರೂಪಾಯಿ ಕೊಟ್ಟೆ. ತುಂಬ ದಿನ ಆಗಿತ್ತಲ್ವಾ, ಅದಕ್ಕೆ ಇವತ್ತು ಊಫಿ ಅಂದ್ಬಿಟ್ಟು ಬ್ಯಾಟಿಂಗ್ ಮಾಡ್ತಾ ಇದೀವಿ ಇಬ್ರು. ಇವತ್ತು ರಾತ್ರಿ ಊಟ ಇಲ್ಲ ನಮ್ಗೆ, ಅಷ್ಟೇ ಕ್ಲೋಸು. ಬಿಸಿನೀರು ಕುಡಿಯೋಣ ಅಷ್ಟೇ ಹೋಗ್ಬಿಟ್ಟು ಮನೆಗೆ. ಅದಕ್ಕೆ ಗಾಯ್ಸ್ ಇವತ್ತು ನಾವು ಜಂಕ್ ಫುಡ್ ತಿಂತಾ ಇದೀವಿ ಗಾಯ್ಸ್. ನನ್ನ ಯಾರು ಕಮೆಂಟಲ್ಲಿ ಬೈಬೇಡಿ. ಇದಾದಮೇಲೆ ನಮ್ಮದು ಶಾಪಿಂಗ್ ಇದೆ, ಇವತ್ತು ಶಾಪಿಂಗ್ ಮಾಡಿಕೊಂಡು ಮನೆಗೆ ಹೋಗೋಣ, ಓಕೆನಾ? ನಾವೇನು ಶಾಪಿಂಗ್ ಮಾಡೋಕ್ಕೆ ಬಂದಿದ್ದೀವಿ ಹೇಳಿ? ಡಿಮಾರ್ಟ್ಗೆ, GT ಮಾಲಲ್ಲಿರೋ ಡಿಮಾರ್ಟ್ಗೆ. ನಾವು ಮೈಸೂರು ರೋಡಲ್ಲಿ ಡಿಮಾರ್ಟ್ಗೆ ಹೋಗ್ತಿದ್ವಿ, ಇವಾಗ GT ಮಾಲ್ ಡಿಮಾರ್ಟು ಫುಲ್ಲು ಶಾಪಿಂಗು. ಆ್ಯಕ್ಚುಲಿ ಮೈಸೂರು ರೋಡ್ಗಿಂತ ಈ ಡಿಮಾರ್ಟ್ ಚೆನ್ನಾಗಿದೆ ಅನಿಸ್ತಾ ಇದೆ ನನಗೆ, ಯಾಕೋ ಅನ್ಸುತ್ತೆ ಅಲ್ವಾ? ಸ್ಪೇಷಿಯಸ್ ಆಗೈತೆ. ಇಲ್ಲಿ ನೋಡಮ್ಮ, ಕೆಳಗಡೆ ಇದೆ ನೋಡಿ ಇಲ್ಲಿ ಕತ್ರಿಗಳು, ಸಾಕು ಸೈಜ್ ವೈಸು. 149 ಅದು 49 ಸೈಜ್ ವೈಸು. ಅದೇನು ಹಾಕ್ಬಿಟ್ಟಿದ್ದೀನಿ ಇತ್ಕೋ, ಚೆನ್ನಾಗಿ ಮಾಡೋರೆ. ನಾನು ಆಫ್ಟರ್ 3-4 months ಶಾಪಿಂಗ್ ಮಾಡ್ತಾ ಇರೋದು, ಕೈ ಇಟ್ಕೊಂಡು. 3-4 months ಆದಮೇಲೆ ಶಾಪಿಂಗ್ ಬಂದಿದ್ದೀನಿ ನಾನು. ಟಿಶ್ಯೂ ತರ್ಸೋದ್ನಲ್ಲ ಮಮ್ಮಿ, ಇದೇ ಟಿಶ್ಯೂ ಇದೆ. ಬೆಳಿಗ್ಗೆ ಎತ್ಕೊಂಡೆ 3 ಇತ್ತು ಅಷ್ಟೇ. ಅಲ್ಲಿ ಕೆಳಗಡೆ ನೋಡು, ಕ್ಲೀನ್ ಪ್ಲೇಸ್ ಕೆಳಗಡೆ ಬ್ಲೂ ಕಲರ್. 4 ತಿಂಗಳ ಆದಮೇಲೆ ನಾನು ಇವತ್ತು ಶಾಪಿಂಗ್ ಬಂದಿದ್ದೆ. ಸ್ವಲ್ಪ ಸ್ಟ್ರೈನ್ ಆಯಿತು, ಕೂತ್ಕೊಂಡೆ. ಎಷ್ಟಮ್ಮ ಬಿಲ್ಲು? 5,500 ಬಿಲ್ ಮಾಡೋರೆ ನಮ್ಮಮ್ಮ. ರಿಚ್ ಕಿಡು, ರಿಚ್ ಅಲ್ಲ, ಹೊಟ್ಟೆಪಾಡು. ಇಲ್ಲಿ ಹೊಟ್ಟೆ ಹಸ್ಕೊಂಡಿದ್ರೆ ಪೂರೆ, ಹೊಟ್ಟೆ ತುಂಬಿದ್ರೆ ರಿಚ್ಚು. ನೋಡಿ ಗಾಯ್ಸ್ ಏನೇನೆಲ್ಲ ತಗೊಂಡವ್ರಿ ಗಾಯ್ಸ್. ನೋಡಿ ಗಾಯ್ಸ್, ದಿಕ್ಕೋನ ಗಾಯ್ಸ್. ನಂದು ಅದು ಮಿಲ್ಕ್ ಯೋಗಟ್. ಇಟ್ ಈಸ್ ಗುಡ್ ಫಾರ್ ಹೆಲ್ತ್, ಗುಡ್ ಪ್ರೋಟೀನ್ ಎಲ್ಲ ತಗೊಂಡು. ಬೇಬಿಗೆ ಯೋಗಟ್ ಇಲ್ಲ, ಮಕ್ಳಿಗೆ ಫ್ಲೇವರ್ಡ್ ಕೊಡೋಂಗಿಲ್ಲ, ಪ್ಲೈನ್ ಕೊಡಬೇಕು. ಇವಾಗ ನಮ್ಮ ಅಮ್ಮನೇ ಎಲ್ಲ ಹೊರಬೇಕು, ನನ್ನ ಕೈಲಂತ ಏನು ಹೊರಕ್ಕಾಗಲ್ಲ. ಏನೋ ಮಾಡ್ತಾವ್ರೆ, ಮಾಡಲಿ. ಈ ಒಂದು ರೀಲ್ಸ್ನ ನೋಡಿ ನನಗೆ ಬಹಳ ತಿನ್ನಬೇಕು ಅಂತ ಆಸೆ ಆಗ್ಬಿಟ್ಟೈತೆ ಗಾಯ್ಸ್. ನಿಜವಾಗ್ಲೂ ಆನೆಸ್ಟಾಗಿ ಹೇಳ್ತೀನಿ, ಹೆಂಗೈತೆ ಅಂತ ಹೇಳ್ಬಿಟ್ಟು. ಈ ಲೋಟಸ್ ಬಿಸ್ಕೆಟ್ ಇದೆಯಲ್ಲ, ಈ ಬಿಸ್ಕೆಟ್ನ ಇದು ಏನಿದು ಯಾಕ್ರೂಟ್ ಏನೋ ಒಂದು ಬಿಡಿ ಗಾಯ್ಸ್, ಮೊಸರು ಆಯಿತಾ, ನಮ್ಮ ಸ್ಟೈಲಲ್ಲಿ ಹೇಳೋಣ, ಲೋಕಲ್ಲು. ಇದು ಯಾಕ್ರೂಟ್ ಸಿಗ್ತದೆ, ಮಿಲ್ಕಿ ಮಿಸ್ದು ಮತ್ತು ಯಾವ್ಯಾವುದೋ ಬ್ರ್ಯಾಂಡ್ಗಳ್ದು. ಅದಕ್ಕೆ ಅದು ಫುಲ್ ತೆಗಿಯಮ್ಮ. ಅದಕ್ಕೆ ಈ ಬಿಸ್ಕಾಫ್ದು ಲೋಟಸ್ ಬಿಸ್ಕೆಟ್ನ ಇದ್ರೊಳಗಡೆ ಹಾಕಿ 8 hours ಫ್ರಿಜ್ಜಲ್ಲಿ ಇಟ್ಬಿಟ್ಟು
ಫುಲ್ಲು ಫ್ರೀಸ್ ಮಾಡಬೇಕಂತೆ, ಅವಾಗ ಅದು ಚೀಸ್ ಕೇಕ್ ಆಗುತ್ತಂತೆ. ಇದು ಜಪಾನ್ ಸ್ಟೈಲ್ದು. ಜಪಾನ್ ಜಪಾಮತಿಗೆ ಸದ್ಯಕ್ಕೆ ಹೋಗಲ್ಲ. ಅದಕ್ಕೆ ಏನೋ ನನಗೆ ಆ ಟೆಂಪ್ಟ್ ಆಗ್ಬಿಟ್ಟೈತೆ ಅದನ್ನ ನೋಡಿ ನೋಡಿ. ಯಾಕಂದರೆ ನನ್ನ ಹತ್ರ ಬಿಸ್ಕಾಫ್ ಬಿಸ್ಕೆಟ್ ಮನೇಲಿತ್ತು. ನಂಗೆ ಆ ಬಿಸ್ಕಾಫ್ ಬಿಸ್ಕೆಟ್ ನನಗೆ ತುಂಬ ಇಷ್ಟ ಆಯಿತಾ. ಅದಕ್ಕೇ ನಾನು ಇದನ್ನು ಟ್ರೈ ಮಾಡಲೇಬೇಕು ಅಂತ ಹೇಳಿಬಿಟ್ಟು ಇವತ್ತು ಹೆಂಗೂ ಗ್ಯಾಪಲ್ಲಿ ಡಿಮಾರ್ಟ್ಗೆ ಹೋಗಿದ್ದಲ್ಲ, ಅದಕ್ಕೇ ನಾನು ಇದನ್ನು ತಗೊಂಬಂದಿದ್ದೀನಿ, ಮಿಲ್ಕಿ ಮಿಸ್ಟು ಆಯಿತಾ. ಇದೊಂದು ತಂದಿದ್ದೀನಿ ಮತ್ತು ಮ್ಯಾಂಗೋ ಒಂದು ತಂದಿದ್ದೀನಿ. ಅದನ್ನು ಹಾಗೆ ತಿನ್ಬೋದು. ಆ್ಯಕ್ಚುಲಿ ಟು ಬಿ ಹಾನೆಸ್ಟ್ ಇದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಆಯಿತಾ. ಹಾಗೆ ತಿನ್ನೋದು. ಆದರೆ ಇದನ್ನು ಬಿಕ್ಕು ಕೊಡ್ಬೋದು, ಫ್ಲೇವರ್ ಇಲ್ಲ ಅಂತಂದರೆ ಮಕ್ಳಿಗೆ ಕೊಡ್ಬೋದು, ಫ್ಲೇವರ್ ಇದ್ದರೆ ಕೊಡಬಾರ್ದು. ಇದಕ್ಕೆ ಇವಾಗ ನಮಗೆ ಒಂದೇ ಕೈಯಲ್ಲಿ ಇದ್ರದ್ದು ಮಾಡೋಕ್ಕಾಗಲ್ವಲ್ಲ ರೆಸಿಪಿ. ಅದಕ್ಕೆ ನಮ್ಮ ಅಮ್ಮನ ಹತ್ರ ಹೆಲ್ಪ್ ತಗೋತಾ ಇದ್ದೀನಿ. ಇವಾಗ ನಮ್ಮಮ್ಮ ಈ ಬಿಸ್ಕೆಟ್ನ ಇದ್ರೊಳಗಡೆ ಹಾಕ್ಬೇಕೀಗ. ನಿನ್ನೆ ನಾನು ಅದು ಈ ರೀಲ್ಸಲ್ಲಿ ನೋಡಿಬಿಟ್ಟು ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಲ್ಲ. ಒಂದೊಂದ್ಸತಿ ಈ ರೀಲ್ಸ್ನ ನೋಡಿದಾಗ ಅದನ್ನು ತಿನ್ನಬೇಕು, ಅದನ್ನು ಮಾಡಬೇಕು ಅಂತ ಅನಿಸುತ್ತೆ. ಸೊ ನಮ್ಮ ಕೈಲಿ ಅದನ್ನು ತಗೊಳಕ್ಕಾದ್ರೆ, ಅದನ್ನು ಮಾಡೋಕ್ಕಾದ್ರೆ ಟ್ರೈ ಮಾಡೋಣ. ನನ್ನ ಹತ್ರ ಎಲ್ಲ ಇತ್ತು, ಹಂಗಾಗಿ ಟ್ರೈ ಮಾಡಿದೆ ನೋಡಿ. ಮಿಲ್ಕಿ ಮಿಸ್ದು ಹಾಕೊಂಡು ಇವಾಗ ಚೀಸ್ ಕೇಕ್ ಅಂತೆ, ಬಿಸ್ಕಾಫ್ ಚೀಸ್ ಕೇಕ್, ದ ಜಪಾನೀಸ್ ಸ್ಟೈಲ್. ಅದೇನೋ ಫುಲ್ ತಣ್ಣಗಾಗ್ಬಿಟ್ಟೈತೆ. ನಾನು ನಿನ್ನೆ ಎಲ್ಲ ಫುಲ್ಲು ರಾತ್ರಿ ಎಲ್ಲ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಇವಾಗ ಟೇಸ್ಟ್ ಮಾಡಿಬಿಡೋಣ ಅಂತ ಹೇಳಿ ಎತ್ಕೊಂಡಿದ್ದೀನಿ ನೋಡಿ. ಬಿಸ್ಕೆಟು ಮತ್ತು ಇದು ಯಾಕ್ರೂಟ್. ಹೆಂಗಿದೆ ಅಂದರೆ ಒಂಥರ ಚೀಸ್ ಕೇಕ್ ಥರ ಇದೆ. ಸ್ವಲ್ಪ ಅಂದರೆ ಓವರಾಗಿ ಬಿಲ್ಡಪ್ ಕೊಡ್ತಾರೆ ಗೊತ್ತಾ ರೀಲ್ಸಲ್ಲೆಲ್ಲ, ಆ ಥರ ಓವರಾಗಿ ಟೇಸ್ಟ್ ಎಲ್ಲ ಏನಿಲ್ಲ. ಬಟ್ ನನಗಿಲ್ಲಿ ಹೈಲೈಟ್ ಆಗ್ತಾ ಇರೋದೇನು ಅಂತ ಅಂದರೆ ಈ ಮಿಲ್ಕಿ ಮಿಸ್ದು ಸ್ಟ್ರಾಬೆರಿ ಫ್ಲೇವರ್ ಜಾಸ್ತಿ ಹೈಲೈಟ್ ಆಗ್ತಾಯಿದೆ ನನಗೆ. ಮತ್ತು ಬಿಸ್ಕೆಟ್ ಫ್ಲೇವರ್ ಅಷ್ಟೊಂದು ಹೈಲೈಟ್ ಆಗ್ತಾ ಇಲ್ಲ. ತುಂಬ ಜನ ಆ್ಯಕ್ಚುಲಿ ಅದನ್ನು ಪ್ಲೇನ್ ಯಾಕ್ರೂಟಲ್ಲಿ ಟ್ರೈ ಮಾಡಿದ್ದಾರೆ. ನನಗೆ ಪ್ಲೇನ್ ಇಷ್ಟ ಇಲ್ಲ. ನನಗೆ ಆ ಫ್ಲೇವರ್ ಇಷ್ಟ ಇಲ್ಲ. ಒಂಥರ ಇರುತ್ತೆ ಕಸರ ಥರ, ನನಗೆ ಅದು ಇಷ್ಟ ಇಲ್ಲ. ಒಂಥರ ಹೊಗ್ರೋಗ್ರೋಗೋದು. ನಾನು ಫ್ಲೇವರ್ಡಲ್ಲಿ ಟ್ರೈ ಮಾಡಿದೆ. ತುಂಬ ಜನ ಆ್ಯಕ್ಚುಲಿ ಸ್ಟ್ರಾಬೆರಿ ಬ್ಲೂಬೆರಿಯಲ್ಲಿ ಟ್ರೈ ಮಾಡಿದ್ದು. ಅದಕ್ಕೆ ನಾನು ಸ್ಟ್ರಾಬೆರಿಯಲ್ಲಿ ಟ್ರೈ ಮಾಡೋಣ ಅಂತ ಹೇಳಿ ತಂದೆ. ನನಗೆ ಅನ್ನಿಸ್ತಿರೋ ಫೀಲ್ ಏನು ಅಂತ ಅಂದರೆ ಈ ಯಾಕ್ರೂಟ್ದೇ ಫ್ಲೇವರ್ ಜಾಸ್ತಿ ಇದೆ ಅಂತ ಅನ್ನಿಸ್ತಾ ಇದೆ ನನಗೆ. ಒಳ್ಳೆ ಒಂಥರ ಚೆನ್ನಾಗಿದೆ. ಓಕೆ ವಾವ್ ಸೂಪರ್ ಡೂಪರ್. ಓಕೆ ಒಂದು ಲೈಟಾಗಿ ಒಂದು ಸ್ಮಾಲ್ ಡೆಸರ್ಟು ಏನೋ ಡೆಸರ್ಟ್ ತಿನ್ನಬೇಕು ಅಂತ ಆಸೆ ಪಟ್ಟರೆ ತಿನ್ಬೋದು. ಎನಿವೇಸ್ ಯಾಕ್ರೂಟ್ ಹೆಲ್ತಿ. ಅದ್ರ ಮೇಲೆ ಒಂದೆರಡು ಬಿಸ್ಕೆಟ್ ಹಾಕೊಂಡು ತಿಂದರೆ ಏನಾಗಲ್ಲ. ಒಂಥರ ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ, ಲೈಟ್ ಆಗಿದೆ ಶುಗರು. ಇದರಲ್ಲಿ ನಿಮಗೆ ಶುಗರ್ಲೆಸ್ಸು ಸಿಗುತ್ತೆ. ನಿಮ್ಗೆ ಏನು ಬೇಕೋ ಅದನ್ನು ಚಾಯ್ಸ್ ಮಾಡ್ಕೋಬೋದು. ಯಾಕಂದರೆ ಬಿಸ್ಕಾಫು ಜಾಸ್ತಿ ಸಕ್ಕರೆ ಇರುತ್ತೆ ಮತ್ತು ಅದು ಫ್ಲೇವರ್ ಜಾಸ್ತಿ ಇರುತ್ತೆ. ಒಂಥರ ಫ್ಲೇವರ್ ಕೊಡುತ್ತೆ ಅದು. ಟ್ರೈ ಮಾಡಿ. ನನಗೆ ಕೇಳಿದ್ರೆ ಔಟ್ ಆಫ್ 10 ನಾನು ಇದಕ್ಕೆ ಒಂದು 8 ಕೊಡ್ತೀನಿ. ಓಕೆನಾ, 8 ಕೊಡ್ತೀನಿ. ಯಾಕಂದರೆ ಫ್ಲೇವರ್ ಸ್ವಲ್ಪ ಸ್ಟ್ರಾಬೆರಿ ಫ್ಲೇವರ್ ಜಾಸ್ತಿ ಬರ್ತದೆ. ಬಹುಶಃ ಪ್ಲೇನಲ್ಲಿ ಹಾಕೊಂಡು ತಿಂದಾಗ ಇನ್ನೊಂದು ಸ್ವಲ್ಪ ಫ್ಲೇವರ್ ಚೇಂಜ್ ಆಗ್ಬೋದೇನೋ. ನೀವೊಂದ್ಸತಿ ಟ್ರೈ ಮಾಡಿ. ನಿಮ್ಗೇನು ಇಷ್ಟ ಆಯಿತು ಕಮೆಂಟಲ್ಲಿ ತಿಳಿಸಿ. ಸೊ ಸಿಗೋಣ ನನ್ನ ವಿಡಿಯೋಲಿ. ಬಾಯ್.